ನೀವು ರಾಯರ ಬಗ್ಗೆ ಮಾತಾಡಿದಾಗ ಮಂತ್ರಾಲಯಲ್ಲಿ ಬರೆದಿರ್ತಾರಲ್ಲಮ್ಮ, ಪೂಜ್ಯಾಯ ನಿಮಗೆ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಕರೆಕ್ಟ್. ಅಲ್ಲಿ 2 ಪದ ಬರುತ್ತೆ, ಒಂದು ಕಲ್ಪವೃಕ್ಷ, ಇನ್ನೊಂದು ಕಾಮಧೇನು. 2 ಯಾಕೆ ಬರುತ್ತೆ ಅಂತ ಹೇಳ್ತೀವಿ. ಒಬ್ರು ಹಿರಿಯರು ಹೇಳಿದ್ರು, 2 ಎಲ್ಲಾ ಕೊಡುತ್ತೆ. ಕಾಮಧೇನು ನೀವು ಕೇಳಿದ್ದೆಲ್ಲ ಕೊಡುತ್ತೆ, ಕಲ್ಪವೃಕ್ಷನೂ ನೀವು ಕೇಳಿದ್ದೆಲ್ಲ ಕೊಡುತ್ತೆ. 2 ಯಾಕೆ ಬಂತು ಅಂದ್ರೆ ಕಲ್ಪವೃಕ್ಷ ಒಂದೇ ಕಡೆ ಇರುತ್ತೆ, ಕಾಮಧೇನು ಎಲ್ಲಾ ಕಡೆ ಓಡಾಡುತ್ತೆ. ಹಾಗಾಗಿ ನೀವು ಮಂತ್ರಾಲಯಕ್ಕೆ ಹೋದ್ರೆ ರಾಘವೇಂದ್ರ ಅಲ್ಲಿ ನೆಲೆಸಿ, ಅದು ಕಲ್ಪವೃಕ್ಷ ಅಂತೆ. ನೀವ್ ಎಲ್ಲೂ ಹೋಗದೆ ಎಲ್ಲೇ ಇರಿ, ಅಲ್ಲಿ ನೀವು ರಾಯರನ್ನ ನೆನೆಸ್ಕೊಂಡ್ರೆ ಅಲ್ಲೂ ಕೊಡ್ತಾರಂತೆ. ಹಾಗಾಗಿ ಕಾಮಧೇನು ಅಂತವ್ರು, ಅವರೇ ಕಲ್ಪವೃಕ್ಷ, ಅವರೇ ಕಾಮಧೇನು ಅಂತ ಹೇಳಿದ್ರು. ಎಂತ ಅದ್ಭುತ ನೋಡಿ. ನಂಬಿ ಬಂದವ್ರಿಗೆ ರಾಯರು ಯಾವತ್ತೂ ಕೈ ಬಿಟ್ಟಿಲ್ಲ. ಅಷ್ಟು ಶ್ರದ್ಧೆ ನಂಬಿಕೆಯಿಂದ ಇಡೀ ತಂಡ ಧಾರಾವಾಹಿನ ರೆಡಿ ಮಾಡ್ತಾ ಇದ್ದಾರೆ. ರಾಯರು ಅವ್ರ ಕೈ ಹಿಡಿತಾರೆ ಅಂಡ್ ರಾಯರು ಜೀ ಕನ್ನಡ ವಾಹಿನಿ ಮೂಲಕ ಅತಿ ಶೀಘ್ರದಲ್ಲಿ ನಿಮ್ಮ ಮನೆಗಳಿಗೂ ಕೂಡ ಬರ್ತಾರೆ.